ಹಿತ್ತಲಹಳ್ಳಿ ಗ್ರಾಮಕ್ಕೆ ಸಂಪರ್ಕಿಸುವ ಸುಮಾರು 1.2 ಕಿಲೋಮೀಟರ್ ರಸ್ತೆಗೆ ಗುದ್ದಲಿ ಪೂಜೆ. ಶಾಸಕ ಬಿಎನ್ ರವಿಕುಮಾರ್. ಜಂಗಮಕೋಟೆ ಮುಖ್ಯ ರಸ್ತೆಯಿಂದ ಹಿತ್ತಲಹಳ್ಳಿ ಗ್ರಾಮಕ್ಕೆ ಸಂಪರ್ಕಿಸುವ ಸುಮಾರು 1.2 ಕಿಲೋಮೀಟರ್ ದೂರದ ರಸ್ತೆಗೆ ಶಾಸಕರ ದಾನದಲ್ಲಿ 55 ಲಕ್ಷ ಹಾಗೂ ಸಿಎಂಐಡಿಪಿ ಅನುದಾನದಲ್ಲಿ 30 ಲಕ್ಷ ಸೇರಿ ಒಟ್ಟು 85 ಲಕ್ಷ ಮೊತ್ತದಲ್ಲಿ ಡಾಂಬರೀಕರಣ ಮಾಡಲು ಶಾಸಕ ಬಿಎನ್ ರವಿಕುಮಾರ್ ಅವರು ಗುದ್ದಲಿ ಪೂಜೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಬಿಎನ್ ರವಿಕುಮಾರ್ ಅವರು, ಸುಮಾರು 13 ವರ್ಷಗಳ ಹಿಂದೆ ಈ ರಸ್ತೆಗೆ ಡಾಂಬರೀಕರಣ ಮಾಡಿದ್ದು ಸಾಕಷ್ಟು ಹಾಳಾಗಿದ್ದು ಸಾರ್ವಜನಿಕರ ಓಡಾಟಕ್ಕೆ ಬಹಳಷ್ಟು ತೊಂದರೆಯಾಗಿದ್ದರಿಂದ ಈಗ 85 ಲಕ್ಷ ಮೊತ್ತದಲ್ಲಿ ಉತ್ತಮ ಗುಣಮಟ್ಟದ ಡಾಂಬರೀಕರಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಲಾಗಿದ್ದು, ಈ ರಸ್ತೆಯು ಸುಮಾರು 15-20 ವರ್ಷಗಳ ಕಾಲ ರಸ್ತೆ ಹಾಳಾಗದ ರೀತಿ ಗುಣಮಟ್ಟವನ್ನು ಕಾಯ್ದುಕೊಳ್ಳಲಾಗುವುದು ಎಂದು ತಿಳಿಸಿ, ಶಿಡ್ಲಘಟ್ಟ ಜಂಗಮಕೋಟೆ ಮಾರ್ಗದ ಆನೂರು ಕಟ್ಟೆಯ ಅಗಲೀಕರಣಕ್ಕೆ ಹಾಗೂ ಮಳಮಾಚನಹಳ್ಳಿ ಕೆರೆ ಕಟ್ಟೆಯ ಅಗಲೀಕರಣಕ್ಕೆ ತಲಾ 2.5 ಕೋಟಿಯಂತೆ ಒಟ್ಟು 5 ಕೋಟಿ ಮೊತ್ತದಲ್ಲಿ ಕಟ್ಟೆಗಳನ್ನು ಅಭಿವೃದ್ಧಿಪಡಿಸಲಾಗುವುದು ಎಂದು ತಿಳಿಸಿದರು. ನನ್ನ ಅಧಿಕಾರಾವಧಿಯಲ್ಲಿ ಕ್ಷೇತ್ರದ ಸಾಕಷ್ಟು ಗ್ರಾಮೀಣ ಭಾಗದ ರಸ್ತೆಗಳು, ಪಿಡಬ್ಲ್ಯೂಡಿ ರಸ್ತೆಗಳನ್ನು ಹಲವಾರು ಯೋಜನೆಗಳ ಮೂಲಕ ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದರು. ಈ ಸಂದರ್ಭದಲ್ಲಿ ಆನೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಚ್ಆರ್ ವೆಂಕಟೇಶ್, ಮಾಜಿ ಸದಸ್ಯ ನರಸಿಂಹಮೂರ್ತಿ, ಎಂಪಿಸಿಎಸ್ ಅಧ್ಯಕ್ಷ ಲೋಕೇಶ್, ಮುಖಂಡರಾದ ಸಿರಿಕಲ್ಚರ್ ದೇವರಾಜ್, ನರಸಿಂಹಮೂರ್ತಿ, ಕೃಷಿ ಪಂಡಿತ ಗೋಪಾಲ್ ಗೌಡ್ರು, ಎಚ್ಎಂ ದೇವರಾಜ್, ದೊಡ್ಡ ಗೋಪಾಲಪ್ಪ, ರಾಮಕೃಷ್ಣಪ್ಪ, ಮುನಿರಾಜು, ತಾದೂರು ರಘು, ಭಕ್ತರಹಳ್ಳಿ ಮಂಜುನಾಥ್ ಸೇರಿದಂತೆ ಇನ್ನೂ ಅನೇಕ ಜೆಡಿಎಸ್ ಮುಖಂಡರು ಹಾಗೂ ಹಿತ್ತಲಹಳ್ಳಿ ಗ್ರಾಮಸ್ಥರು ಭಾಗವಹಿಸಿದರು. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಸಬಾ ಹೋಬಳಿ ಆನೂರು ಗ್ರಾಮ ಪಂಚಾಯತಿ ಸೇರಿರ್ತಕ್ಕಂಥ ಹಿತ್ತಲಹಳ್ಳಿ ಗ್ರಾಮಕ್ಕೆ ಇವತ್ತು 1200 ಮೀಟ್ರ್, 1 ಕಿಲೋಮೀಟ್ರ್ 200 ಮೀಟ್ರಷ್ಟು ಇವತ್ತು ಡಾಂಬರೀಕರಣ ಮಾಡ್ತಕ್ಕಂಥದ್ದು ಇವತ್ತು ಈ ಭಾಗದ ಗ್ರಾಮದ ಎಲ್ಲ ಮುಖಂಡರು ಸೇರಿ ಇವತ್ತು ಗುದ್ದಲಿ ಪೂಜೆಯನ್ನು ಹಮ್ಮಿಕೊಂಡಿದ್ದಾರೆ. ಈ ಒಂದು ಡಾಂಬರೀಕರಣ 2013ರಲ್ಲಿ ಬಯಲುಸೀಮೆ ಅಭಿವೃದ್ಧಿ ಹಣದಿಂದ ಆವತ್ತು ಸುಮಾರು 10 ಲಕ್ಷ ಖರ್ಚು ಮಾಡಿ ಆ ಒಂದು 2013ರಲ್ಲಿ ಡಾಂಬರೀಕರಣ ಮಾಡಿತ್ತು. ಅದಾದಮೇಲೆ 2026 ಅಂದರೆ 13 ವರ್ಷಗಳ ನಂತರ ಇವತ್ತು ಏನು ನಮ್ಮ ಸಿಎಂಐಡಿಪಿ ಅನುದಾನದಲ್ಲಿ 30 ಲಕ್ಷ ಮತ್ತು ಶಾಸಕರ ಅನುದಾನದಲ್ಲಿ 55 ಲಕ್ಷ, ಒಟ್ಟು 85 ಲಕ್ಷ ಇವತ್ತು 4 ಮೀಟರ್ ಅಗಲ 1.2 ಉತ್ತಮ ಗುಣಮಟ್ಟದ ಡಾಂಬರೀಕರಣ ರಸ್ತೆಗೆ ಇವತ್ತು ಮಾಡಿದ್ದಾರೆ. ಈ ಒಂದು ಡಾಂಬರೀಕರಣ ರಸ್ತೆ ಸುಮಾರು 15-20 ವರ್ಷ ಹೋದರೂ ಸಹ ಯಾವುದೇ ಒಂದು ಆ ರಸ್ತೆಯಲ್ಲಿ ಲೋಪದೋಷ ಮಾಡ್ತಕ್ಕಂಥದ್ದು ನಾವು ಸಂಬಂಧಪಟ್ಟಂಥ ಗುತ್ತಿಗೆದಾರರಿಗೆ ಸೂಚನೆಯನ್ನು ಕೊಟ್ಟಿದ್ದೇವೆ. ಇವತ್ತು ಗ್ರಾಮಸ್ಥರು ನಮ್ಮ ಜೊತೆಯಲ್ಲಿ ಸಂಪೂರ್ಣವಾಗಿ ಸಹಕಾರ ಕೊಟ್ಟು ಮುಂದೆ ಇದೇ ರೀತಿ ಇಡೀ ಕ್ಷೇತ್ರದಲ್ಲಿ ಇವತ್ತೇನು ಗ್ರಾಮೀಣ ಭಾಗದ ರಸ್ತೆ ಇರ್ಬೋದು, ಪಿಡಬ್ಲ್ಯೂಡಿ ರಸ್ತೆ ಇರ್ಬೋದು, ಹಲವಾರು ಯೋಜನೆಗಳ ಮುಖಾಂತರ ಇವತ್ತು ಎಲ್ಲ ಭಾಗದಲ್ಲಿ ಕೆಲಸ ಕಾರ್ಯ ನಡೀತಾ ಇದೆ. ಆದಷ್ಟು ಬೇಗ ಇವತ್ತು ನಮ್ಮ ಶಿಡ್ಲಘಟ್ಟನಿಂದ ಬರ್ತಕ್ಕಂಥ ಇವತ್ತು ಆನೂರು ಕಟ್ಟೆ ವೈಡನ್ಗೆ 2.5 ಕೋಟಿ ಮತ್ತು ಮಳಮಾಚನಹಳ್ಳಿ ಕಟ್ಟೆ ವೈಡನ್ಗೆ 2.5 ಕೋಟಿ, 5 ಕೋಟಿ ಈಗಾಗಲೇ ಹಣ ಕೊಟ್ಟಿದ್ದೀರಿ. ಈಗ ಅದು ಟೆಂಡರ್ ಪ್ರಕ್ರಿಯೆಯಲ್ಲಿದೆ. ಆದಷ್ಟು ಬೇಗ ಇವತ್ತು ಮಳಮಾಚನಹಳ್ಳಿ ಕಟ್ಟೆ ಮತ್ತು ಆನೂರು ಕಟ್ಟೆ 2 ಪೂಜೆ ಆಗ್ತಕ್ಕಂಥದ್ದು ಅಧಿಷ್ಠಿತದಲ್ಲಿ ಆಗ್ತಿದ್ದಂಥ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ವಿಮಾನ ಮತದಾರರು JDS ಪಕ್ಷದ ನಿಷ್ಠಾವಂತ ಮುಖಂಡರು ಅಧಿಕಾರ ಕೊಟ್ಟಿದ್ದಾರೆ. ಈ ಒಂದು ಅಧಿಕಾರ ಅವಧಿಯಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಶಾಶ್ವತ ಹೋಗ್ತಕ್ಕಂಥ ಕೆಲಸಗಳು ಮಾಡಬೇಕಂತ ನಾವು ಸಂಕಲ್ಪ ಮಾಡಿದ್ದೀವಿ. ಇದಕ್ಕೆ ಸಂಪೂರ್ಣವಾಗಿ ಎಲ್ಲರೂ ಸಹಕಾರ ಇರಬೇಕಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ರಿಗೂ